ವೆಲ್ಕಮ್ ಟು ಜೇಸನ್ ಫ್ರೆಂಡ್ಸ್. ನನಗೆ ಸ್ವಲ್ಪ ಆರ್ಡರ್ ಬಂದು ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೇನೆ. ಏನಂದ್ರೆ ಫಸ್ಟ್ ಬಂದು ಬಳೆ ಇದು ಒಂದು ಆರ್ಡರ್ ಬಂದಿದೆ. ಇದು ಬಂದು 50 ಗ್ರಾಮಲ್ಲಿ ಮಾಡಿದ್ವಿ. ಕಸ್ಟಮರ್ ಹೇಳಿದೆ ನಾನು ಒಂದು 45 ಗ್ರಾಮಲ್ಲಿ ಆಗುತ್ತೆ ಅಂತ. ಯಾಕಂದ್ರೆ ಸೈಜ್ ಕೂಡ ಸ್ವಲ್ಪ ಹೆವಿ ಇದೆ, ಬ್ರಾಡ್ ಆಗಿದೆ ಡಿಸೈನ್. ಹಂಗಾಗಿ ಇದೇನಂದ್ರೆ ಕಸ್ಟಮರು ನಮ್ಗೆ ಚಾಯ್ಸ್ ಕೊಟ್ಟಿದ್ರು. ನಮ್ಮ ರಿಲೇಟಿವ್ ಇವ್ರು ಏನಂದ್ರೆ ಮಂಜು ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದು ಮಾಡ್ಬಿಡಿ ಮಂಜು ಅಂತ ಹೇಳಿ ಅವ್ರು ಹೇಳಿದ್ರು. ಆಂಧ್ರದಿಂದ ಅಂದ್ರೆ ಹೈದರಾಬಾದಿಂದ ಇವರು ಆರ್ಡರ್ ಮಾಡಿರೋದು. ಅಂದ್ರೆ ಇವ್ರ ಹತ್ರ ಇದ್ದಾಗಿದ್ದ ಎಲ್ಲ ಚಿನ್ನ ತಗೊಂಡು ಇಟ್ಕೊಳ್ರಿ ಅಂತೇಳಿ ನಮ್ಗೆ ಅಮೌಂಟ್ ಹಾಕ್ತಿದ್ರು. ಸುಮಾರು ಒಂದು ವರ್ಷದಿಂದ ಇತ್ತೀಚೆಗೆ ಒಂದು 350 ಮೇಲೆನೆ ತಗೊಂಡಿದ್ದಾರೆ ಅವರು. ಮತ್ತೆ ಬಂದು ಜುಮ್ಕಾ ಒಂದು ತುಮಕೂರಿಂದ ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ಇದು ಹಳೆ ಕಸ್ಟಮರ್. ಮತ್ತೆ ಬಂದು ಬಳೆ ಒಂದು ನಾಗರಬಾವಿಯಿಂದ ಮೇಡಮ್ ಅವರು ಬಳೆ ಆರ್ಡರ್ ಮಾಡಿದ್ದಾರೆ. ಇವರು ಕೂಡ ಹಳೆ ಕಸ್ಟಮರ್, ಎಲ್ಲಾನು ಹಳೆ ಕಸ್ಟಮರ್. ಮತ್ತೆ ಇದು ಬಂದು ಬ್ರೇಸ್ಲೈಟ್ ಒಂದು 2 ಆರ್ಡರ್ ಮಾಡಿದ್ದಾರೆ. ಇವರು ಬಂದು ಚಿಂತಾಮಣಿಯವರು, ನಮ್ಮೂರವರೇ, ಚಿಂತಾಮಣಿಯವರು ಮೇಡಮ್ ಅವರು. ಇವರು ಟೀಚರ್ಸ್. ಇವರು ಒಂದು 2 ಬ್ರೇಸ್ಲೆಟ್ ಆರ್ಡರ್ ಮಾಡಿದ್ದಾರೆ. ಅಕ್ಕ ತಂಗಿಯರಿಗೆ ಇಬ್ರಿಗೂ ಒಂದೇ ಡಿಸೈನ್ ಹೇಳಿದ್ದಾರೆ. ಇತ್ತೀಚೆಗೆ ನಾನು ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಸುಮಾರು ಒಂದು 20 ದಿನ ಮೇಲೆ ಆಯ್ತು. ನಾನು ಅಂಗಡಿಗೆ ಬಂದು 15 ದಿನ ಮೇಲೆ ಆಗ್ತಿದೆ. ಎಲ್ಲೂ KR ಪುರಕ್ಕೂ ಹೋಗ್ಲಿಲ್ಲ, ಇಲ್ಲಿ ಚಿಂತಾಮಣಿಯಲ್ಲೂ ಬರ್ಲಿಲ್ಲ. ಯಾಕಂದ್ರೆ ಹೆಲ್ತ್ ತುಂಬಾ ಕೆಟ್ಟೋಗಿತ್ತು. ನನಗೆ ಏನಾಗಿತ್ತು ಅಂದ್ರೆ ತುಂಬಾ ಓವರ್ ಗ್ಯಾಸ್ಟ್ರಿಕ್ ಆಗೋಗಿ ಊಟನೇ ಮಾಡ್ಲಿಕ್ಕೆ ಆಗ್ದಿರ ಈ ಮಾತ್ರೆಗಳು ನುಂಗಿ ಊಟನೇ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಂಗಾಗೋಗಿತ್ತು. ಇದು ಈ ಕೀಮೋ ಮಾತ್ರೆಗಳು ತಗೊಂಡಿದ್ದಾಗಿಂದ ಒಂಥರ ಹೊಟ್ಟೆಯಲ್ಲೇ ಒಂಥರ ಗ್ಯಾಸ್ಟ್ರಿಕ್ ತರ ಆಗೋಗಿ ತುಂಬಾ ಹಿಂಸೆ ಪಟ್ಬಿಟ್ಟಿದ್ದೀನಿ. ಊಟ ಮಾಡಕ್ಕಾಗ್ದೆ, ಮಲಗಕ್ಕಾಗ್ದೆ, ನಿಂತ್ಕೊಳಕ್ಕಾಗ್ದೆ. ಯಾಕೆ ಹೇಳ್ತೀರಾ ನನ್ನ ನರ್ಕ. 15 ದಿನದಿಂದ ಸುಮಾರು ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಮತ್ತೆ ಎಲ್ಲ ನಾರ್ಮಲ್ ಆಗಿದೆ. ಯಾಕೆ ಹಿಂಗೆ ಹೊಟ್ಟೆ ನೋವು ಬರ್ದಿದೆ ಅಂತೇಳಿ ಅವ್ರಿಗೂ ಅರ್ಥ ಆಗ್ಲಿಲ್ಲ. ಮತ್ತೆ ಗ್ಯಾಸ್ಟ್ರಿಕ್ ಆಗಿದೆ ಇದು ತುಂಬಾ ಅಂತ ಹೇಳ್ಬಿಟ್ಟು ನನಗೆ ಒಂದು 15 ದಿನಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಇವಾಗ ಸ್ವಲ್ಪ ಬೆಟರ್ ಆಗಿದ್ದೀನಿ. ಆದ್ರೂ ಕೂಡ ಪೇಷನ್ಸ್ ಇಲ್ಲ ಮಾತಾಡ್ಲಿಕ್ಕೆ ತುಂಬಾ. ನಾನು ಈ 15 ದಿನದಲ್ಲೇ ಏನಾದ್ರು ಕೂಡ ತಗೊಂಡಿಲ್ಲ. ಇದು ಆರ್ಡರ್ ಇದು ಹೆಂಗೈತೆ ಅಂದ್ರೆ ಈ ಕಸ್ಟಮರ್ ಇವರು ನನ್ನನ್ನು ಬಿಡಲ್ಲ. ಇವ್ರಿಗೆ ಏನಂದ್ರೆ ನಾನು ಹೇಳ್ದೆ ಇವಾಗಲೇ ಮಾಡಿಕೊಡ್ಬೇಕಾ, ಈಗ ಸ್ವಲ್ಪ ವೆಯ್ಟ್ ಮಾಡಿ, ನನ್ಗೆ ಸರಿ ಇಲ್ಲ ಅಂತ ಅಂದ್ರೆ ಪರವಾಗಿಲ್ಲ, ನೀವು ಆರ್ಡರ್ ತಗೊಳ್ಳಿ, ನನ್ಗೆ ಲೇಟ್ ಆದ್ರೂ ಪರವಾಗಿಲ್ಲ ಮಾಡ್ಕೊಡ್ಬಿಡಿ ಅಂತ ಹೇಳಿದ್ರು. ಇವಾಗ ಇದ್ರಲ್ಲಿ ಯಾವ್ದೂ ಅರ್ಜೆಂಟ್ ಇಲ್ಲ. ಆದ್ರೂ ಸುಮ್ಮನೆ ಬೇಗ ಮಾಡಿ ಈ ಕೆಲ್ಸಗಾರ್ಗೆ ಹೇಳಿದ್ದೆ ಈ ತರ ಮಾಡಿ ಅಂತ ಹೇಳಿ ಅವ್ರು ರೆಡಿ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ವಿಡಿಯೋ ಮಾಡ್ತಿದ್ದೀನಿ. ಇದು ಇನ್ನೊಂದು 15 ದಿನ 20 ದಿನ ಕೊಟ್ಟರು ಕೂಡ ನಡೆಯುತ್ತೆ ಅಂತ ಐಟಮ್ಗಳು ಎಲ್ಲಾನು ಸ್ವಂತಕ್ಕೆ. ಏನು ಎಮರ್ಜೆನ್ಸಿ ಐಟಮ್ ಏನು ಇಲ್ಲ ಇದರಲ್ಲಿ. ಮತ್ತೆ ಇನ್ನ 2 ಮಾಂಗಲ್ಯ ಚೈನ್ಗಳು ಎಲ್ಲ ಮಾಡಿದ್ದೆ, ಅದನ್ನು ಕೂಡ ಡೆಲಿವರಿ ಕೊಟ್ಬಿಟ್ಟೆ. ನಮ್ಮೂರವರೇ, ಚಿಂತಾಮಣಿಯವ್ರದ್ದು. ಇನ್ನೂ ಒಂದು ಮಾಂಗಲ್ಯ ಚೈನ್ ಇದೆ, ಇನ್ನೊಂದು ಆರ್ಡರ್ ಬರುತ್ತೆ. ತುಂಬಾ ಫೋನಲ್ಲಿ ಕೂಡ ಮಾತಾಡಕ್ ಆಗ್ಲಿಲ್ಲ ನನಗೆ. ತುಂಬಾ ಎಷ್ಟೋ ಜನ ಕಾಲ್ ಮಾಡಿ ಇದು ಅದೆಷ್ಟಾಗುತ್ತೆ ಇದೆಷ್ಟಾಗುತ್ತೆ ಅಂತ ಕೇಳ್ತಿದ್ರು ಕೂಡ ಯಾರಿಗೂ ಕೂಡ ನನ್ನ ಸಮಾಧಾನ ಕೂಡ ಹೇಳೋಷ್ಟು ಓಪಿಕೆ ಇರ್ಲಿಲ್ಲ. ತುಂಬಾ ಆಗ್ತಿಲ್ಲ. ಅಷ್ಟು ಗ್ಯಾಸ್ಟ್ರಿಕ್ ಅಂದ್ರೆ ತುಂಬಾ ಓವರ್ ಆಗೈತೆ ನನ್ನ ಲೈಫಲ್ಲಿ. ಅಷ್ಟೊಂದು ಹೊಟ್ಟೆ ನೋವು ತರ ಆಗಿ ನಾನು ಊಟ ನೋಡಿದ ತಕ್ಷಣ ವಾಮಿಟ್ ಬಂದ್ಬಿಡುತ್ತೆ, ಆ ತರ ಆಗ್ತಿತ್ತು. ಇವಾಗ್ಲೂ ಹಂಗೆ ಇದೆ, ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಬೆಟರ್ ಇದೀನಿ. ಯಾಕಂದ್ರೆ ಇದು ರೆಡಿ ಆಗೋಗಿದೆ, ಕಾಣಿಸ್ಕೋಬೇಕು ಜನಗಳಿಗೆ ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ, ಏನಿಲ್ಲ ಅಂತೆ. ಮತ್ತೆ ಇನ್ನೊಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಾನು ಸ್ಟ್ಯಾಂಡರ್ಡ್ ಐಟಮ್, ಯಾವುದು ಕೂಡ ತೂಕ ಕಡಿಮೆ ಮಾಡ್ಬೇಕು, ಹಂಗ್ ಬರ್ಬೇಕು ಹಿಂಗ್ ಬರ್ಬೇಕು ಆತರ ಏನಿಲ್ಲ. ಎಲ್ಲಾನು ಹಳೆ ಕಸ್ಟಮರ್ ಆಗಿರೋದ್ರು. ಮತ್ತೆ ಇದ್ರಲ್ಲಿ ನನ್ಗೆ ಖುಷಿ ಕೊಟ್ಟಿದ್ದ ವಿಷಯ ಏನಂದ್ರೆ, ನನ್ಗೆ ಈ ತರ ಹೆಲ್ತ್ ಸರಿ ಇಲ್ಲ, ನಾನು ಏನ್ ಹೇಳ್ದೆ ಅಂದ್ರೆ ಬೇರೆ ಕಡೆ ಮಾಡಿಸ್ಕೊಡ್ಬಿಡ ಹೋಗ್ಲಿ ಅಂತಂದ್ರೆ, ಬೇಡ ಮಂಜು ಅವ್ರೆ, ನನಗೆ ನೀವೇ ಮಾಡ್ಕೊಡ್ಬೇಕು, ಅದು ಮತ್ತೆ ನಿಮ್ ಕೈಯಿಂದಾನೇ ಕೊಡ್ಬೇಕು, ನಮ್ಗೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅಂತ. ಆ ಸೆಂಟಿಮೆಂಟು ಒಂಥರ ಒಳ್ಳೇದೇ. ಯಾಕಂದ್ರೆ ಇಂಥ ಪರಿಸ್ಥಿತಿಯಲ್ಲಿ ನನ್ಗೆ ಬೇಡ ಅಂದ್ರೂ ಕೂಡ ಆರ್ಡರ್ ಕೊಟ್ಟು ನಾನು ಮಾಡಿಸಿದ್ದು ತುಂಬಾ ಖುಷಿ ಆಯ್ತು. ಇವಾಗ ಮತ್ತೆ ನನ್ನ ಕೈಯಿಂದಾನೇ ಕೊಡ್ಬೇಕಿದೆ ನಾನು ಡೆಲಿವರಿ. ಅದಕ್ಕಾದ್ರೂ ಮತ್ತೆ ಅಂಗಡಿಗೆ ಬರ್ಬೇಕು ಅಂತೇಳಿ ಇವಾಗ ಅಂಗಡಿಗೆ ಬಂದಿದ್ದೀನಿ. ಇವರು ಹೈದರಾಬಾದ್ ಇಂದ ಬಂದು ಈಸ್ಕೊಂಡು ಹೋಗ್ಬೇಕು. ಇವ್ರು ನಮ್ಮ ರಿಲೇಟಿವ್, ಸಿಸ್ಟರ್ ಆಗ್ತಾರೆ ಇವರು ನಮ್ಗೆ. ಇವರು ಬಳೆ ಹೇಳಿದ್ದಾರೆ ಇದೊಂದು. ಮತ್ತೆ ನಾಗರಬಾವಿಯಿಂದ ಮೇಡಮ್ ಅವರು ಬಳೆ ಹೇಳಿದ್ದಾರೆ. ಪ್ಲೈನ್ ಬಳೆ ಅಂತ ತುಂಬಾ ಎಕ್ಸಲೆಂಟ್ ಆಗಿದೆ. ಇವ್ರು ನಮ್ಗೆ ಶಾಂಪಲ್ ಕೊಟ್ಟಿದ್ರು ಆರ್ಟಿಫಿಷಿಯಲ್. ಮಂಜು ಅವರೇ, ನನ್ಗೆ ಇದೇ ತರ ಮಾಡ್ಕೊಡಿ, ತೂಕ ಎಷ್ಟಾದ್ರೂ ಪರವಾಗಿಲ್ಲ, ಅದೇ ತರ ಸೇಮ್ ಗೇಜ್ ಬರಬೇಕು ಅಂತ ಹೇಳಿ ಸೇಮ್ ಬಂದಿದೆ. ಮತ್ತೆ ಜುಮ್ಕಾಗಳು ತುಮಕೂರಿಂದ ಹೇಳಿದ್ನಲ್ಲ, ಇದೊಂದು ಇದಾವೆ. ಮತ್ತೆ ಬ್ರೇಸ್ಲೈಟ್ 2 ಇದಾವೆ. ಇದ್ರ ಬಗ್ಗೆ ಎಲ್ಲ ಹೇಳೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ. ಮತ್ತೆ ತುಂಬಾ ಜನ ಆರ್ಡರ್ ಮಾಡಿದ್ದಾರೆ ಬರೀ ಚಿನ್ನನ ತಗೊಳ್ಲಿಕ್ಕೆ.
ಒಬ್ರು 20 ಗ್ರಾಮು 25 ಗ್ರಾಮ್ ಒಬ್ರು ತಗೊಂಡಿದ್ದಾರೆ, 5 ಗ್ರಾಮ್ ಒಬ್ರು ತಗೊಂಡಿದ್ದಾರೆ. ಅವ್ರಿಗೆಲ್ಲ ಕೇರ್ಪುರದಲ್ಲಿ ಇವತ್ತು ನಮ್ಮ ವೈಫ್ ಕೈಯಲ್ಲಿ ಡೆಲಿವರಿ ಕಳಿಸಿದ್ದೀನಿ. ಇನ್ನ ಒಂದು 4-5 ಆರ್ಡರ್ಗಳಿದಾವೆ, ಎಲ್ಲನೂ ಚಿನ್ನ ಡೆಲಿವರಿ ಕೊಡೋದೆ, ಬರೀ ಚಿನ್ನನೇ. ಮತ್ತೆ ಇವಾಗ ರೇಟು ಸ್ಟೇಬಲ್ ಆಗಿದೆ, ನೀವೇನಾದ್ರು ತಗೋಬೇಕಂದ್ರೆ ತಗೊಳ್ಳಿ, ಚಿನ್ನನ ಒಳ್ಳೆಯದೇ. ಇದು ವಿಷಯ ಅಷ್ಟೇ, ಇನ್ನೇನಿಲ್ಲ, ಹೇಳಲಿಕ್ಕೆ ಏನಿಲ್ಲ. ನೀವು ಕೂಡ ಹೆಲ್ತ್ ಬಗ್ಗೆ ತುಂಬ ಕೇರ್ ತಗೊಳ್ಳಿ. ಸಂಪಾದನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೇನೋ ಟೆನ್ಷನ್ ಇಟ್ಕೊಂಡು ಸಂಪಾದನೆ ಮಾಡಿ ಆರೋಗ್ಯ ಕೆಡ್ಸ್ಕೋಬೇಡಿ. ಎಷ್ಟಾದರೆ ಅಷ್ಟು ನೆಮ್ಮದಿಯಾಗಿರೋಕ್ಕೆ ಟ್ರೈ ಮಾಡಿ. ಮತ್ತು ಏನಾದರೂ ಬೇಕಿದ್ರೆ ಬಂದು G7 ಆರ್ಡ್ರ್ ಮಾಡಿ. ತುಂಬ ಕ್ವಶನ್ಗಳು ಕೇಳಬೇಡಿ ದಯವಿಟ್ಟು, ಯಾಕಂದರೆ ಪೇಷನ್ಸ್ ಇರಲ್ಲ ನನಗೆ. ಹಂಗಂತೇಳಿ ಏನಾದರೂ ಒಂದು ಆರ್ಡ್ರ್ ಮಾಡಬೇಕು ಅಂದಾಗ ಜನಗಳಿಗೆ ಡೌಟ್ ಇದ್ದೇ ಇರುತ್ತೆ. ನಾನು ಹೇಳಂದರೆ ನೀವು ಡೌಟ್ ಬೀಳೋದು ಏನು ಬೇಕಿಲ್ಲ. ಪ್ಯೂರಿಟಿಯಲ್ಲಿ ಆಗಿರ್ಬೋದು, ಫಿನಿಶಿಂಗಲ್ಲಿ ಆಗಿರ್ಬೋದು, ಏನು ಯೋಚನೆ ಮಾಡಬೇಕಾಗಿಲ್ಲ. ಇದು ವಿಷಯ ಅಷ್ಟೇ, ಇನ್ನೇನಿಲ್ಲ. ಮತ್ತು ನಮ್ಮ ಅಂಗಡಿ ಬಂದು KR ಚಿಂತಾಮಣಿಯಲ್ಲಿದೆ. ಸದ್ಯಕ್ಕೆ ಎಲ್ಲೂ ನಾನು ಕೂತ್ಕೊಳ್ಳೋಕ್ಕೆ ಒಪ್ಪಿಗೆ ಇಲ್ಲ, ತಾಳ್ಮೆ ಇಲ್ಲ, ಹಂಗಾಗಿದೆ. ಏನಾದರೂ ಬೇಕಿದ್ರೆ ಫೋನಲ್ಲೇ ಆರ್ಡ್ರ್ ಮಾಡಿ ಡೆಲಿವರಿ ತಗೊಳ್ಳಿ ಇವರೇ ಅಂಗಡಿಗೆ ಬಂದು ದಯವಿಟ್ಟು. ನನಗೆ ತುಂಬ ಜನ ಡೆಲಿವರಿ ಕೊಡ್ತೀರಾ ಅಂತ, ನಾನು ಡೆಲಿವರಿ ಕೊಡಲಿಕ್ಕೆ ತುಂಬ ಆಗ್ತಿಲ್ಲ ನನ್ನ ಕೈಯಲ್ಲಿ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಎಲ್ಲರೂ ಅಂಗಡಿಗೆ ಬಂದು ಆರ್ಡ್ರ್ ಮಾಡಿ ಅಂಗಡಿಯಲ್ಲೇ ಡೆಲಿವರಿ ತಗೊಳ್ಳಿ, ಇದು ವಿಷಯ. ಇದ್ರ ಬಗ್ಗೆ ಡೀಟೇಲಾಗಿ ತೋರಿಸ್ತೀನಿ, ನೋಡಿ. ಓಕೆ, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಈಗ ನಾವು ನೋಡ್ತಿರೋ ಬಳೆ ತೂಕ ಬಂದು 50 ಗ್ರಾಮ್ ಇದೆ ತೂಕ. ಇದು ಬಂದು 916 ಹಾಲ್ಮಾರ್ಕಲ್ಲಿ ಮಾಡಿರೋದು. ಇದು ಕಸ್ಟಮರ್ ನಮ್ಮದೇ ಚಾಯ್ಸ್ ಕೊಟ್ಟಿದ್ರು, ಡಿಸೈನ್ ನೀವೇ ಸೆಲೆಕ್ಟ್ ಮಾಡಿ ಅಂತೇಳಿ. ಹಾಗಾಗಿ ನನಗೆ ಇಷ್ಟ ಅನಿಸಿದ್ದೇನೆ ನಾನು ಮಾಡಿದ್ದೇನೆ. ಏನಂದರೆ ಲಕ್ಷ್ಮಿ ಬಂದಿದೆ, ಪೀಕಾಕ್ ಬಂದಿದೆ, ಬ್ರಾಡ್ ಆಗಿದೆ ಡಿಸೈನು. ಮತ್ತು ಏನಂದರೆ 50 ಗ್ರಾಮ್ ಆಗಿರೋದು ತುಂಬ ಸ್ಟ್ರಾಂಗ್ ಆಗಿದೆ ಬಳೆ. ಸೈಜ್ ಬಂದು ಇದು 2.6 ಇದೆ ಸೈಜ್. ಇದು ನೋಡ್ಬೋದು. ಬಳೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಯಾಕಂದ್ರೆ ತೂಕ ಹೆವಿ ಇರೋದ್ರಿಂದ ಚೆನ್ನಾಗೇ ಬಂದಿದೆ. ಮತ್ತೆ ಏನಂದ್ರೆ ಪ್ರೆಸ್ ಆಗಲ್ಲ ಇದು, ಯಾಕಂದ್ರೆ 50 ಗ್ರಾಮ್ ಇರೋದ್ರಿಂದ. ಮಾಮೂಲಿಯಾಗಿ ನೀವು ರೆಡಿಮೇಡ್ ಬಳೆಗಳು ಅಂದ್ರೆ ಏನಂದ್ರೆ 25-30 ಗ್ರಾಮ್ಗೆಲ್ಲ ದೊಡ್ಡದಾಗಿ ರೆಡಿ ಮಾಡಿರ್ತಾರೆ, ಆದ್ರೆ ಅವೆಲ್ಲ ಚೆನ್ನಾಗಿರಲ್ಲ. ನೀವು ಯಾವತ್ತೂ ಅಷ್ಟೇ ಆರ್ಡರ್ ಕೊಟ್ಟು ಮಾಡ್ತಿದ್ರೇನೆ ಚೆನ್ನಾಗಿರೋದು ಬಳೆ. ನೋಡ್ಬೋದು. ನಿಮ್ಗೆ ಏನಾದ್ರು ಈ ತರ ಬಳೆ ಬೇಕಿದ್ರೆ ಬಂದು ಆರ್ಡರ್ ಮಾಡಿ. ಈ ಡಿಸೈನ್ ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ, ಇಲ್ಲ Pinterest ಅಂತ ಆ್ಯಪ್ ಬರುತ್ತೆ, ಆ್ಯಪ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಅದರಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ, ನಾನು ಅಂತಲ್ಲ, ಎಲ್ಲ ಅಂಗಡಿಯವರು ಅದರಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ನಿಮ್ಗೆ ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಅದರಲ್ಲಿ ಸಿಗುತ್ತೆ. ನೀವು ಅಂಗಡಿಗೆ ಹೋಗಿ ಡಿಸೈನ್ ಹುಡ್ಕೋದಕ್ಕಿಂತನೂ ಮನೆಯಲ್ಲೇ ಕೂತ್ಕೊಂಡು ಡಿಸೈನ್ ಸೆಲೆಕ್ಟ್ ಮಾಡಿ ಅದನ್ನು ಮಾಡಿಸ್ಕೊಂಡ್ರೆ ನಿಮ್ಗೆ ತುಂಬಾ ಆಪ್ಷನ್ ಇರುತ್ತೆ, ತುಂಬಾ ಕಂಫರ್ಟ್ ಆಗಿರುತ್ತೆ. ಡಿಸೈನ್ಗಳೆಲ್ಲ ಆ ಥರ ನೋಡಿ ಮಾಡ್ಬೋದು. ನೀವು ಆ ಥರ ಬಿದ್ದು ಅಂಗಡಿಗೆ ಹೊಟ್ಟೋಗ್ಬಿಟ್ಟು ಯಾವುದೋ ಒಂದು ತಗೊಂಡ್ಬಿಡೋಣ ಅಂತ ಹೇಳಿ ಹೋಗೋದು, ಅದು ಕರೆಕ್ಟ್ ಅಲ್ಲ. ತುಂಬಾ ಜನಕ್ಕೆ ಏನಂದ್ರೆ ತಾಳ್ಮೆ ಇರಲ್ಲ, ಮಾಡಿಸುವಷ್ಟು ತಾಳ್ಮೆ ಇರಲ್ಲ ಸರ್. ಅದು ಮತ್ತೆ ಮಾಡಿದಾಗ ಒಂಥರ, ನೋಡಿದಾಗ ಒಂಥರ ಇರುತ್ತೆ, ಮತ್ತೆ ಮಾಡಿದಾಗ ಒಂಥರ ಇರುತ್ತೆ ಅಂತಾರೆ. ಆ ಕನ್ಫ್ಯೂಸ್ ಎಲ್ಲ ಬೇಡ್ದಿರ, ನಿಮ್ಗೆ ಏನಂದ್ರೆ ಚೆನ್ನಾಗಿರೋದು ಫಸ್ಟ್ ಅಲ್ಲಿ ಮನೇಲಿ ಡಿಸೈನ್ ನೋಡಿ ಮಾಡಿಸ್ಕೊಂಡ್ರೆ ಒಳ್ಳೇದು. ಇದು ಇಲ್ಲಿಗಾಯ್ತು. ಇದು ಏನಂದ್ರೆ ನಿಮ್ಗೆ ಬೇಕಿದ್ರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿರಿ, ತುಂಬಾ ಚೆನ್ನಾಗಿರುತ್ತೆ ಡಿಸೈನ್. ಮಾಡಿಸಿ. ಮತ್ತೆ ಬೇಕಾದ್ರೆ ಒಂದು 45 ಗ್ರಾಮ್ ಮಿನಿಮಮ್ ಮಾಡಿಸಿರಿ, ಅದಕ್ಕೆ ಕಡಿಮೆ ಮಾಡಿಸ್ಬೇಡಿ, ಚೆನ್ನಾಗಿರಲ್ಲ. ಸೈಜ್ ಒಂದೆಲ್ಲ 2.2 ಹಂಗಿದ್ರೆ ಬೇಕಾದ್ರೆ ಒಂದು 40 ಗ್ರಾಮ್ ಮಾಡ್ಬೋದು. ಇದು 2.6 ಅವ್ರ ಅಂದ್ರೆ ಕಸ್ಟಮರ್ ಹತ್ರ ಏನಂದ್ರೆ ಚಿನ್ನ ಇತ್ತು, ಅವ್ರು ಏನಂದ್ರೆ ಒಂದು 5 ಗ್ರಾಮ್ ಹತ್ರ ಜಾಸ್ತಿ ಆದ್ರೂ ಕೂಡ ಪರವಾಗಿಲ್ಲ, ನಮ್ಗೆ ನೀಟಾಗಿ ಮಾಡ್ಕೊಡಿ ಅಂತ ಹೇಳಿದ್ರೆ ಹಂಗಾಗಿ ಇದನ್ನು ಮಾಡಿದ್ವಿ. ಇದು ವಿಷಯ. ಮತ್ತೆ ಈ ಬಳೆ ನೋಡ್ಬೋದು ನೀವು, ಪ್ಲೈನ್ ಬಳೆ. ಇದು ಏನಂದ್ರೆ ಕಸ್ಟಮರ್ 2 ಹೇಳಿದ್ದಾರೆ, ಇನ್ನ ಒಂದು 2 ಬಳೆ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಇವಾಗ 30 ಗ್ರಾಮ್ ಇದೆ, ಇದು 2 ಬಳೆ ಸೇರಿ. ಇದು ಬಂದು 84 ಟಚ್ ಅಲ್ಲಿ ಮಾಡಿರೋದು, 84 ಹಾಲ್ಮಾರ್ಕ್ ಅಲ್ಲಿ ಮಾಡಿರೋದು. ಇದು ಫುಲ್ ಗಟ್ಟಿ ಬಳೆ, ಎಲ್ಲೂ ಕೂಡ ಹಾಲು ಇರಲ್ಲ, ಅದು ಬೆಂಡ್ ಆಗೋದು ಆತರ ಏನಿರಲ್ಲ. ಇದು ಲೈಫ್ ಟೈಮ್ ಇಟ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಇದೇನಂದ್ರೆ ಕಸ್ಟಮರ್ ಇವ್ ಸದ್ಯಕ್ಕೆ 2 ಮಾಡ್ತಿದ್ದಾರೆ. ನನ್ನ ಪ್ರಕಾರ 2 ಬಳೆ ಹಾಕೊಂಡ್ರದ್ದು ತುಂಬಾ ಎಕ್ಸಲೆಂಟ್ ಆಗಿರುತ್ತೆ. ಡ್ಯೂಟಿಗೆ ಹೋಗೋರಾಗಿರ್ಬೋದು, ನೀವು ಏನೋ ಒಂದು ಬಳೆ ಹಾಕೊಳ್ಳಿ ಮಾಡಿಸೋದಕ್ಕಿಂತ ಈ ತರ ಪ್ಲೈನ್ ಅಲ್ಲಿ ಮಾಡಿಸ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ತುಂಬಾ ಡೀಸೆಂಟ್ ಆಗಿರುತ್ತೆ. ಯಾವಾಗ್ಲೂ ಹಿಂಗೆ ಇರುತ್ತೆ, ಕೊಳಕ್ ಕೂತ್ಕೊಳ್ಳಲ್ಲ ನಿಮ್ಗೆ. ಎಷ್ಟು ಹೊತ್ತು ಹಾಕೊಂಡು ಎಷ್ಟು ದಿನ ಹಾಕೊಂಡು ಕೂಡ ನಿಮ್ಗೆ ಬೋರ್ ಅನ್ಸಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು ಪ್ಲೈನ್ ಡಿಸೈನ್ ಬಳೆ. ಏನಂದ್ರೆ ಬೇಕಿದ್ರೆ ಆರ್ಡರ್ ಮಾಡಿ. ಇದಕ್ಕೆ ಮೇಕಿಂಗ್ ಚಾರ್ಜ್ ಸ್ವಲ್ಪ ಕಡಿಮೆನೇ ಇರುತ್ತೆ, ಯಾಕಂದ್ರೆ ವರ್ಕ್ ಏನು ಅಷ್ಟು ಇರಲ್ಲ, ಹಂಗಾಗಿ ಇದು ವಿಷಯ. ಇದು ಬಂದು 84 ಟಚ್ 30 ಗ್ರಾಮ್ ಅಲ್ಲಿ ಮಾಡಿರುತ್ತೆ. ನೆಕ್ಸ್ಟ್ ನಿಮ್ಗೆ ಏನಾದ್ರು ಬೇಕಿದ್ರೆ
ಒಂದು 60 ಗ್ರಾಮ್ ಅನ್ಕೊಳ್ಳಿ ಇವ್ರು, 60 ಗ್ರಾಮ್ ಅಲ್ಲಿ ಮಾಡಿಸಿ ಚೆನ್ನಾಗಿರುತ್ತೆ. ನೀವು ಡಿಸೈನ್ ಇಲ್ಲ ಏನಿಲ್ಲ ಪ್ಲೈನ್ ಅಂತ ಅನ್ಕೋಬೇಡಿ, ಪ್ಲೈನೇ ತುಂಬಾ ಎಕ್ಸಲೆಂಟ್ ಆಗಿದೆ. ಮತ್ತೆ ಈಗ ನೋಡ್ತಿರೋ ಬ್ರೇಸ್ಲೆಟ್ ಬಂದ್ಬಿಟ್ಟು ಇದು ಬಂದು ಒಂದು 8 ಗ್ರಾಮ್ ತೂಕ ಇದೆ. ಇವ್ರು ಏನಂದ್ರೆ ಇವ್ರ ಹತ್ರನೂ ಅಷ್ಟೇ ಹಳೆ ಚಿನ್ನ ಅಂತೆಲ್ಲ 24 ಕ್ಯಾರೆಟ್ ನಮ್ಮ ಹತ್ರ ತಗೊಂಡಿದ್ರು. ಆ ಚಿನ್ನ ನಮ್ಗೆ ಕೊಟ್ಬಿಟ್ಟು ಮಂಜು ಅವರೇ ನಮ್ಗೆ ಇದನ್ನ ಮಾಡ್ಕೊಡಿ, 2 ಬ್ರೇಸ್ಲೆಟ್ ಮಾಡ್ಕೊಡಿ ಅಂತ ಹೇಳಿದ್ರು. ಇದು ಕೂಡ ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್. ನಮ್ಗೆ ಶಾಂಪಲ್ ಕೊಟ್ಟಿದ್ರು, ಈ ತರ ಫೋಟೋ ಕೊಟ್ಟಿದ್ರು, ಆ ತರ ಮಾಡಬೇಡಿ ಅಂತ ಹೇಳಿ ಆ ತರಾನೇ ಮಾಡಿದೀವಿ. ತೂಕ ಬಂದು 8 ಗ್ರಾಮ್ ಅಲ್ಲಿ ಆಗಿದೆ. ನಿಮ್ಗೆ ಏನಾದ್ರು ಬೇಕಿದ್ರೆ ಆರ್ಡರ್ ಮಾಡಿ. ಮತ್ತೆ ಜುಮ್ಕಾ ನೋಡ್ಬೋದು, ಜುಮ್ಕಾ ಬಂದು ಒಂದು 8 ರಿಂದ 10 ಗ್ರಾಮ್ ಆಗಿರ್ಬೋದು ಅನ್ಸುತ್ತೆ, ಒಂದು 8 ಗ್ರಾಮ್ ಅನ್ಕೊಂಡಿದೀವಿ ಇದನ್ನು. ಇದು ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನು. ಇದೊಂದಿದೆ. ಇದೇನಾದ್ರೆ ಸ್ಕ್ವೇರ್ ಟೈಪ್ ಜುಮ್ಕಾ, ಇದು ರೌಂಡ್ ಶೇಪ್ ಇಲ್ಲ, ಸ್ಕ್ವೇರ್ ಟೈಪ್ ಇದೆ. ಕಸ್ಟಮರ್ ಏನ್ ಡಿಸೈನ್ ಕೊಟ್ಟಿದ್ರು ಅದೇ ಮಾಡಿದ್ದಾರೆ. ಇದು ತುಮಕೂರಿಂದ.